ಹಲೋ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಇವತ್ತು ನಾನು ಮಾಡ್ತಿರೋದು ಕೋಫ್ತಾ, ಪನ್ನೀರ್ ಕೋಫ್ತಾ. ಈ ಪನ್ನೀರ್ ಕೋಫ್ತಾ ಜೊತೆ ನಾನು ಸ್ವಲ್ಪ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮಕ್ಕಳು ಮನೆಯಲ್ಲಿ ವೆಜಿಟೇಬಲ್ ತಿನ್ನಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಅವ್ರು ತಿನ್ನೋದಂಥ ಹೂಕೋಸು ಹಾಗೆ ಕ್ಯಾರೆಟನ್ನು ಹೀಗೆ ಕೊಟ್ಟರೆ ತಿನ್ನಲ್ಲ, ಅದಕ್ಕೋಸ್ಕರ ಅದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹೀಗೆ ತುರ್ಕೊಂಡು ಅದನ್ನು ಪನ್ನೀರ್ ಜೊತೆ ಸೇರಿಸ್ಕೊಂಡು ಕೋಫ್ತಾನ ತಯಾರು ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧದಷ್ಟು ಕ್ಯಾರೆಟ್ ಹಾಗೆ ಒಂಚೂರು ಹೂಕೋಸನ್ನು ತಗೊಂಡು ಅದೆರಡನ್ನು ತುರ್ದು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಸಣ್ಣದಾಗಿ ತುರ್ಕೊಂಡು ನೋಡಿ, ನೀವು ಇಲ್ಲಿ ಕಾಣ್ಬೋದು ಕ್ಯಾರೆಟ್ ಹೇಗೆ ಕಟ್ಟಾಗಿ ಬಂದಿದೆ ಅಂತ. ಹಾಗೆಯೇ ಹೂಕೋಸು ನೋಡಿ ತುಂಬ ಸಣ್ಣದಾಗಿ ಕಟ್ ತುರ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾವು ಈಗ ಪನ್ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಿಮಗೆ ವೆಜಿಟೇಬಲ್ಸ್ ಬೇಡ ಅಂತ ಆದರೆ ಖಾಲಿ ಪನ್ನೀರ್ ಮಾತ್ರನೂ ಹಾಕಿ ಮಾಡ್ಬೋದು, ಅಥವಾ ಪನ್ನೀರ್ ಬೇಡ ವೆಜಿಟೇಬಲ್ಸ್ ಮಾಡ್ತೀವಿ ಅಂತ ಹೇಳಿದರೆ ವೆಜಿಟೇಬಲ್ಸ್ ನೀವು ತಗೊಳ್ಬೋದು. ಆಗ ನೀವು ನಿಮಗೆ ಇಷ್ಟದ ವೆಜಿಟೇಬಲ್ಸ್ ತಗೊಂಡು ಅದಕ್ಕೆ ಇಲ್ಲಿ ಪನ್ನೀರ್ನ ಬದಲು ಬಾಯ್ಲ್ಡ್ ಆಲೂಗಡ್ಡೆನ ಬೇಯಿಸ್ಕೊಂಡು ಅದನ್ನ ಮ್ಯಾಶ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಈಗ 250 ಗ್ರಾಮ್ನಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಈ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಶಿನ ಹಾಗೆ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಒಂಚೂರು ಫ್ಲೇವರ್ಗೆ ಚಾಟ್ ಮಸಾಲ ಹಾಕಿಲ್ಲ ಅಂದ್ರೂ ನಡೀತದೆ, ಬಟ್ ನಾವು ಫ್ಲೇವರ್ಗೋಸ್ಕರ ಅದನ್ನ ಆ್ಯಡ್ ಮಾಡಿದೆ. ಹಾಗೆ ಇನ್ನು 1 ಕಪ್ನಷ್ಟು ಚನ್ನಾ ಪೌಡರ್ ಬೇಸನ್ ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೀವು ಯಾವುದೇ ವಾಟ್ರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ನೀರನ್ನು ಹಾಕಬೇಡಿ. ನೀರು ಹಾಕಿದ್ರೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ತರಕಾರಿಯಲ್ಲಿರುವ ನೀರು ಹಾಗೆ ಪನ್ನೀರ್ನಲ್ಲಿರುವ ನೀರಿನಂಶ ಎರಡೂ ಸೇರಿ ಅದೇ ಸಾಕಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ನೋಡಿ ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಆಗ್ತದೆ. ಈ ಥರ ಹಿಟ್ಟು ಕಲಿಸ್ಕೊಳ್ಳೋದ ರೀತಿ ಕಲಿಸ್ಕೊಂಡು ಆಮೇಲೆ ಇದರಿಂದ ಕೋಫ್ತಾನ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಮಿಕ್ಸ್ಚರನ್ನು ಈ ಥರ ಸ್ವಲ್ಪನೇ ತಗೊಂಡು ಕೋಫ್ತಾನ ರೆಡಿ ಮಾಡ್ಕೊಳ್ಳೋಣ. ನೋಡಿ ತುಂಬ ಈಸಿಯಾಗಿ ಕೋಫ್ತಾನ ರೆಡಿ ಮಾಡ್ಕೊಳ್ಬೋದು, ಯಾಕಂದರೆ ನಮ್ಮ ಮಿಕ್ಸ್ಚರ್ ತುಂಬ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಕೋಫ್ತಾನು. ಈ ರೀತಿ ಎಲ್ಲ ಕೋಫ್ತಾಗಳನ್ನು ಈ ಹಿಟ್ಟಿನಿಂದ ರೆಡಿ ಮಾಡ್ಕೊಳ್ಳೋಣ. ಇನ್ ಕೇಸ್ ನೀವೇನಾದರೂ ಇದಕ್ಕೆ ನೀರು ಆ್ಯಡ್ ಮಾಡಲೇಬೇಡಿ, ನಾನು ಒಂಚೂರು ಆ್ಯಡ್ ಮಾಡಿಲ್ಲ. ಇನ್ ಕೇಸ್ ನೀವು ಮಾಡುವಾಗ ಸ್ವಲ್ಪ ಏನಾದರೂ ಅದು ಹಿಟ್ಟು ಡ್ರೈ ಅಂತ ಅನ್ನಿಸಿದರೆ ಮಾತ್ರ ಒಂಚೂರು ನೀರನ್ನು ಸ್ಪ್ರೇ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ಕೋಫ್ತಾಗಳನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕೋಫ್ತಾನ ನಾನು ರೆಡಿ ಮಾಡಿಕೊಂಡೆ, ಇಷ್ಟ ಆಯಿತು. ಇನ್ನು ನಾವಿದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಯೂಶ್ವಲಿ ಕೋಫ್ತಾನ ಡೀಪ್ ಫ್ರೈ ಮಾಡ್ತಾರೆ. ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ಇದನ್ನ ಪಡ್ಡು ತವ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅಂತ, ಶಾಲೋ ಫ್ರೈ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೇನಾದರೂ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಅಥವಾ ಡೀಪ್ ಫ್ರೈ ಇಷ್ಟ ಇಲ್ಲ ಅಂತಾದರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಬಟ್ ನಾನಿಲ್ಲಿ ಕೋಫ್ತಾ ಸ್ವಲ್ಪ ದೊಡ್ಡ ಸೈಜ್ ಇದೆ ಮಾಡಿದ್ದೀನಿ. ಸೊ ನನ್ನ ಹತ್ರ ಇರೋ ಪಡ್ಡು ತವ ಸಣ್ಣದು, ಅದರಲ್ಲಿ ನಾವು ಎಲ್ಲ ಸೈಡ್ಸ್ ಚೆನ್ನಾಗಿ ಬೇಯಬೇಕು ಅಂತಂದರೆ ನಾವು ಸ್ವಲ್ಪ ಸಣ್ಣದೇ, ಅದಕ್ಕೆ ಬೇಕಾದ ಹಾಗೆ ಸಣ್ಣ ರೀತಿಯಲ್ಲಿ ಸಣ್ಣದೇ ಕೋಫ್ತಾನ ರೆಡಿ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ನಾನು ಇವತ್ತು ಮಾಡಿರೋದ್ರಿಂದ ನಾನು ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಡೀಪ್ ಫ್ರೈ ಮಾಡುವಾಗ ನಾವು ಆಯಿಲನ್ನು ತುಂಬ ಬಿಸಿ ಮಾಡ್ಕೋಬೇಕು. ಫಸ್ಟಿಗೆ ಪರ್ಫೆಕ್ಟಾಗಿ ತುಂಬ ಬಿಸಿ ಆದಮೇಲೆ ನಾವು ಕೋಫ್ತಾನ ಹಾಕ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಇದು ಹೈ ಫ್ಲೇಮಲ್ಲಿ ಇತ್ತು ಅಂತಾದರೆ ಔಟ್ಸೈಡ್ ಮಾತ್ರ ಬೇಗ ಫ್ರೈ ಆಗಿ ಬೇಗನೆ ಬ್ರೌನ್ ಕಲರ್ ಆಗ್ತದೆ, ಬಂಟಾದಾಗಿ ಅನಿಸ್ಬೋದು ನಿಮಗೆ. ಬಟ್ ಒಳಗೆ ಮಾತ್ರ ಇದು ಬೆಂದಿರಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯುವ ಹಾಗೆ ನೋಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಹೀಗೆ ತಕ್ಕೊಂಡು ಆಮೇಲೆ ನಾವು ಉಳಿದ ಕೋಫ್ತಾಗಳನ್ನು ಇದೇ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಅದೆಲ್ಲ ರೆಡಿ ಆಯಿತು ಅಂತಂದರೆ ಕೋಫ್ತಾ, ನಾವು ಇದಕ್ಕೆ ಬೇಕಾದಂಥ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕೋಫ್ತಾನ ಡೀಪ್ ಫ್ರೈ ಮಾಡೋದ್ರಿಂದ ಇದು ಔಟ್ಸೈಡ್ ಲೇಯರ್ ತುಂಬ ಕ್ರಿಸ್ಪಿಯಾಗಿ, ಒಳಗೆ ಈ ವೆಜಿಟೇಬಲ್ಸ್ ಪನ್ನೀರೆಲ್ಲ ತುಂಬ ಸಾಫ್ಟಾಗಿ ಸಿಗ್ತದೆ. ಹಾಗಾಗಿ ಇದು ತುಂಬ ಚೆನ್ನಾಗಿ ಆಗ್ತದೆ. ಔಟ್ಸೈಡ್ ಲೇಯರ್ ಕ್ರಿಸ್ಪಿಯಾಗಿ ಒಳಗಿಂದ ತುಂಬ ಸಾಫ್ಟಾಗಿ ಇರ್ತದೆ. ಅದೇ ರೀತಿ ನಾವು ಪಡ್ಡು ತವದಲ್ಲಿ ಮಾಡಿದರೆ ಔಟ್ಸೈಡ್ ಲೇಯರ್ ಇಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಕೋಫ್ತಾನ ಸ್ಲೈಸ್ ಮಾಡಿಕೊಂಡು ಒಳಗೆ ಹೇಗೆ ಟೆಕ್ಸ್ಚರ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಇನ್ನು ನಾವು ಉಳಿದ ಮಿಕ್ಸ್ಚರಿಂದ ಹೀಗೇ ಕೋಫ್ತಾನ ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ ನಾನು ಆಲ್ಮೋಸ್ಟ್ ಎಲ್ಲ ಮಾಡಿ ಆಯಿತು. ಇಷ್ಟು ಕೋಫ್ತಾ ರೆಡಿ ಆಯಿತು. ನೋಡಿ ಇಷ್ಟು ರೆಡಿ ಆಯಿತು. ಇನ್ನು ನಾವು ಇದಕ್ಕೆ ಗ್ರೇವಿನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನಾವು ಒಂದು ಈರುಳ್ಳಿ, 2 ಟೊಮೆಟೊ ಹಾಗೆ ಚಕ್ಕೆ, ಲವಂಗ, ಪುಲಾವ್ ಎಲೆ ಮತ್ತು ಏಲಕ್ಕಿ ಹಾಗೆ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ
ಒಂದೆರಡು ಗ್ರೀನ್ ಚಿಲ್ಲಿ, ಕಾಯಿ ಮೆಣಸು, ಹಾಗೆ ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಹಾಗೆ ಒಂಚೂರು ಬೇವಿನ ಸೊಪ್ಪು, ಹಾಗೆ ಒಂದು ಅರ್ಧ ಕಪ್ನಷ್ಟು ಗೋಡಂಬಿ ನೀರಲ್ಲಿ ಹಾಕಿಟ್ಟಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಕು. ಇದಲ್ಲದೆ ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನ್ನಷ್ಟು ಕೊಕೊನಟ್, ಮತ್ತು ಅರಿಶಿನ, ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಇಷ್ಟು ಬೇಕಾಗ್ತದೆ. ಹಾಗೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆನ ಬೇಕಾಗ್ತದೆ. ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಬಟರ್ ಬೆಣ್ಣೆಯನ್ನು ಹಾಕ್ಕೊಂಡು ಮತ್ತು ನಾವಿಲ್ಲಿ ತೋರಿಸಿದ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಈಗ ನಾನು ಅದಕ್ಕೆ ಚಕ್ಕೆ, ಹಾಗೆ ಬೇ ಲೀಫ್, ಮತ್ತು ಸ್ವಲ್ಪ ಪೆಪ್ಪರ್, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡೆ. ಹಾಗೆ ಅದ್ರ ಜೊತೆ 1 ಟೀ ಸ್ಪೂನ್ನಷ್ಟು ಜೀರಿಗೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ 2 ನಾನು ಬೆಳ್ಳುಳ್ಳಿನ ತೆಗೆದಿಟ್ಕೊಂಡಿದ್ದೆ, ಆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಹಾಗೆ ಅದ್ರ ಜೊತೆನೇ ಒಂದು ಸ್ವಲ್ಪ ಶುಂಠಿ, ಹಾಗೆ 2 ಕಾಯಿ ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಯಿ ಮೆಣಸು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಕಾಯಿ ಮೆಣಸಿಗಿಂತ ಇಲ್ಲಿ ನಾವು ಕೆಂಪು ಮೆಣಸನ್ನು ಯೂಸ್ ಮಾಡ್ಬೋದು. ಕೆಂಪು ಮೆಣಸು ಹಾಕೋದಾದರೆ ಗ್ರೇವಿಗೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ಆದರೆ ನಾವು ಕೆಂಪು ಮೆಣಸು ಯೂಸ್ ಮಾಡುವಾಗ ಒಗ್ಗರಣೆಯಲ್ಲಿ ಅದು ಈ ಬಿಸಿ ಜಾಸ್ತಿ ಕಾದು ಕಪ್ಪಾಗದಾಗೆ ನೋಡ್ಕೋಬೇಕು. ಆಗ ಕಲರ್ ಮತ್ತು ಗ್ರೇವಿದು ಫ್ಲೇವರ್ನು ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ಅಥವಾ ಈ ಥರ ಕಾಯಿ ಮೆಣಸು ಯೂಸ್ ಮಾಡಿ. ಆಮೇಲೆ ಆನಿಯನ್ ಕಟ್ ಮಾಡಿಕೊಂಡು ಅದನ್ನ ಹಾಕ್ಕೊಂಡು ರೋಸ್ಟ್ ಮಾಡಿದೆ. ಅದಾದಮೇಲೆ ಅದು ಸ್ವಲ್ಪ ಫ್ರೈ ಆಗಿ ಟ್ರಾನ್ಸ್ಪರೆಂಟ್ ಆದಾಗ ಅದಕ್ಕೆ 2 ಟೊಮೆಟೊನ ಚಾಪ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿದೆ. ಹಾಗೆ ಟೊಮೆಟೊ ಬೆಂದು ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹುಡಿ, ಸ್ವಲ್ಪ ಕೆಂಪು ಮೆಣಸಿನ ಹುಡಿ ಇಷ್ಟನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಈಗ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಫ್ಲೇಮನ್ನು ಆಫ್ ಮಾಡಿದೆ, ಯಾಕಂತ ಹೇಳಿದ್ರೆ ಇದು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು ನಾವು ಫ್ಲೇವರ್ಗೋಸ್ಕರ ಹಾಕಿರೋದು. ಹಾಗೆ ಇದು ಸ್ವಲ್ಪನೇ ಯೂಸ್ ಮಾಡಿ. ಜಾಸ್ತಿ ಹಾಕಿದರೆ ಗ್ರೇವಿದು ಕಲರ್ ಹಾಗೆ ಟೇಸ್ಟು ಸ್ವಲ್ಪ ಚೇಂಜ್ ಆಗ್ಬೋದು. ಹಾಗಾಗಿ ಆಮೇಲೆ ಅದು ಮಿಕ್ಸ್ಚರ್ ಕೂಲ್ ಆದಮೇಲೆ ಅದನ್ನ ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಅದನ್ನ ಬಾಯ್ಲ್ಡ್ ಮಾಡ್ಕೊಳ್ಳೋಣ. ಅದು ಬಾಯ್ಲ್ ಆಗುವಷ್ಟರಲ್ಲಿ ನಾವು ಅದಕ್ಕೆ ಬೇಕಾದ ಕ್ರೀಮ್ನ ಪ್ರಿಪೇರ್ ಮಾಡೋಣ. ನಾವು ಆಲ್ರೆಡಿ ಸೋಪ್ ಮಾಡಿ ಇಟ್ಕೊಂಡಂತಹ ಕ್ಯಾಶ್ಯೂ ನಟ್, ಗೋಡಂಬಿ, ಹಾಗೆ ಅದಕ್ಕೆ 1 ಟೀ ಸ್ಪೂನ್ನಷ್ಟು ಕೋಕೋನಟನ್ನು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ತುಂಬ ಫೈನ್ ಪೇಸ್ಟ್ ಆಗಬೇಕು ನೋಡಿ. ಅದನ್ನ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಜಾಸ್ತಿ ಬಾಯ್ಲ್ ಆಗಬೇಕು ಅಂತಿಲ್ಲ. ಸ್ವಲ್ಪ ಬಾಯ್ಲ್ ಆಗ್ತಾ ಬರಬೇಕಿದ್ರೆ ನಾವು ಅದಕ್ಕೆ ಕೋಫ್ತಾನ ಆ್ಯಡ್ ಮಾಡ್ಕೊಳ್ಳೋಣ. ಹೀಗೆ ಎಲ್ಲ ಕೋಫ್ತಾನ ಆ್ಯಡ್ ಮಾಡಿಕೊಂಡು ನಾವು ಇದಕ್ಕೆ ಮತ್ತು ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ ಹಾಕ್ಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಈ ಕೋಫ್ತಾನ ಹೀಗೆ ಇದರೊಟ್ಟಿಗೆ ಹಾಕ್ಕೋಬೋದು, ಅಥವಾ ನೀವು ಸರ್ವ್ ಬೇಕಿದ್ರೆ ಈ ಗ್ರೇವಿನ ಹಾಕ್ಕೊಂಡು ಅದರ ಮೇಲೆ ಕೋಫ್ತಾನ ಇಟ್ಕೊಂಡು ಆ ರೀತಿಯೂ ಸರ್ವ್ ಮಾಡ್ಬೋದು. ನೋಡಿ ಇವಾಗ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ ಹಾಕ್ಕೊಂಡು ನಾನು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಈ ಕೋಫ್ತಾ ಕರಿನ ನಾವು ಸ್ಟೀಮ್ಡ್ ರೈಸ್ ಅಥವಾ ಗೀ ರೈಸ್ ಅಥವಾ ಪರಾಟ ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಾಗ್ತದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.